ಹಲೋ. ಹಲೋ ಸರ್, ನಮಸ್ತೆ ಯಾರು? ಸರ್. ನಾನು ಸರ್ ಅನಿಲ. ಹಲೋ. ಎಲ್ಲಿಂದ? ಅದೇ ಸರ್, ಮನೆ ಕೇಳ್ತಿದ್ನಲ್ಲ, ಜಾಬ್ ಮತ್ತೆ ಮನೆ. ಚಾಮರಾಜನಗರದವ್ರಾ? ಹಾಂ ಸರ್. ಹೇಳಿ. ಸರ್, ಇವಾಗ DK ಶಿವಕುಮಾರ್ ಸರ್ ಆಗಿದಾರಲ್ಲ ಮುಖ್ಯಮಂತ್ರಿ. ಇದಕ್ಕೇನ್ ಮಾಡೋದು? ಅದು ಆದ್ರೆ ಒಂದ್ ಸ್ವಲ್ಪ ಮನೆ ಕೊಡಿಸ್ಕೊಡ್ತೀರಾ ಕೇಳ್ಬಿಟ್ಟು. ಅಯ್ಯೋ, ನೀವು ಅಲ್ಲೇ ಎನ್ಕ್ವೈರಿ ಮಾಡ್ರಿ. ನಿಮ್ ಲೋಕಲ್ ಅಲ್ಲಿ ಎನ್ಕ್ವೈರಿ ಮಾಡ್ರಿ. ನಿಮ್ಮ ಲೋಕಲ್ MLA, ನಿಮ್ ಸರ್, ಲೋಕಲ್ ನಂಗೆ ಯಾರು ಗೊತ್ತಿಲ್ಲ ಸರ್, ನಂಗೆ ಯಾರು ಗೊತ್ತು ಪರಿಚಯ ಇಲ್ಲ. ಮಾಡ್ಕೋಬೇಕು. ಈಗ ನನ್ ಗೊತ್ತು ಮಾಡ್ಕೊಂಡ್ರಲ್ಲ, ಹಂಗೆ ಅವ್ರನ್ನೂ ಗೊತ್ತು ಮಾಡ್ಕೋಬೇಕು. ಸರ್, ನೀವೇ ಮಾಡ್ಕೊಡಿ ಸರ್. ನನ್ ಕೈಲಿ ನಾನೇನ್ರಿ? ನಾನೇ ನಿಮ್ ಕ್ಷೇತ್ರದವನ. ಸರ್, ನನ್ಗೆ ಮತ್ತೆ ಸಂಬಂಧನೇ ಅವತ್ತು ಇಲ್ಲ. ಹೇಳಿದ್ರಿ ಜಾಬ್ ಕೊಡಿಸ್ಕೊಡ್ತೇವೆ ಅಂತ, ಒಂದು ಇವಾಗ ನೋಡ್ರಿ ಏನು ಇಲ್ಲ ಅಂತೀರಿ. ಇಲ್ಲ, ನನ್ನ ಕೈಲಿ ಏನೂ ಆಗಲ್ಲ ಸರ್. ನನ್ನ ವಿಧಾನಸಭಾ ಕ್ಷೇತ್ರನೇ ಬೇರೆ, ನಿಮ್ ವಿಧಾನಸಭಾ ಕ್ಷೇತ್ರನೇ ಬೇರೆ. ಸರ್, ಯಾವ್ದೋ ಒಂದು ಒಂಚೂರು ಅಂದ್ರೆ ನೀವೇನು ಹೆಲ್ಪ್ ಮಾಡಿ ಗೊತ್ತಾ? ಈ ಹುಡುಗ ಒಳ್ಳೆ ಕಡು ಬಡತನಲ್ಲಿದ್ದಾರೆ, ಒಂದ್ ಸ್ವಲ್ಪ ಮನೆ ಅದ್ ನಾನು ಹೆಂಗ್ ಮಾಡ್ಲಿ? ನಾನು ಯಾವ ಆಧಾರದ ಮೇಲೆ ಮಾಡ್ಲಿ? ನಾನು ನಂದೊಂದು ಲೆಟರ್ ಬರ್ಕೊಡ್ತೀನಿ. ಅಲ್ಲ ರೀ, ನೀವು ಲೆಟರ್ ಮೇಲೆ ಬರ್ಕೊಡ್ತೀರ. ನಾನೇನು MLA ನಾ, MP ನಾ, ಮಿನಿಸ್ಟ್ರ? ಏನ್ ನಾನು ಏನಂತ ಮಾಡ್ಕೊಡ್ಲಿ? ನಿಮ್ಗಾರ ಗೊತ್ತಿರಲ್ಲ ಸರ್. ಒಳ್ಳೆ ಕತೆ ಆಯ್ತಲ್ಲ ರೀ. ನೀವು ಅಲ್ಲಿ ಲೋಕಲ್ದಲ್ಲಿ ನೋಡ್ರಿ, ನಾವ್ ಯಾರು ಅಲ್ವೇ ಅಲ್ಲ. ನಿಮ್ಗೆ ಯಾರು ಹೇಳಿದಾರೆ ನಾನು ಈ ತರ ಎಲ್ಲ ಕೆಲಸ ಮಾಡ್ತೀನಿ ಅಂತ? ಸರ್, ನೀವಂದ್ರಲ್ಲ ಸರ್ ಅವತ್ತು. ಏನಂದೆ ಸರ್? ಅಲ್ಲ, ಹಿಂಗೆಲ್ಲ ಮಾಡೋ ಸರಿ. ನಿಮ್ಗೆ ಅವಾಗೇ ಹೇಳಿದೀನಿ. ನಾನೇನು ಹೇಳಿಲ್ಲ ನಿಮ್ಗೆ. ಅವಾಗೇ ಹೇಳಿದೀನಿ ಏನಂತ. ನೀವು ಅಲ್ಲಿ ನಿಮ್ಮ ಲೋಕಲ್ MLA, MP ಅಥವಾ ಇನ್ಯಾರೋ ರಾಜಕಾರಣಿಗಳ ಅಥವಾ ಇನ್ಯಾರೋ ಅಧಿಕಾರಿಗಳನ್ನ ಹಿಡಿದುಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ನಾನು ಇರೋದೇ ಬೇರೆ, ನೀವು ಇರೋದೇ ಬೇರೆ. ನಾನು ಏನಂತ ಹೇಳಲಿ? ನಾನು MLAಗೆ, ನಮ್ಮ ಕ್ಷೇತ್ರದ MLAನೇ ನಮ್ಮ ಮಾತು ಕೇಳಲ್ಲ, ಇನ್ನು ಎಲ್ಲೋ ಇರೋ MLA ನಮ್ಮ ಮಾತು ಕೇಳ್ತಾನ? ಎಲ್ಲೋ ಇರೋ MLA ನಮ್ಮ ಮಾತು ಕೇಳ್ತಾನ? MLAಗಳಂದ್ರೆ ಅವ್ರು 100 ಕೋಟಿಗೆ ಬಾಳ್ತಾರ. ಅವರು ಅಷ್ಟು ಕೊಂಬಿರುತ್ತೆ ಅವ್ರಿಗೆ. ಅವ್ರು ಕೇಳ್ತಾರ ನಮ್ಮ ಮಾತು? ಹ್ಯುಮ್ಯಾನಿಟಿ ಇಲ್ದವ್ರವ್ರು ಓಟ್ ಕೇಳುವಾಗ ಮಾತ್ರ ಬಗ್ತಾರೆ. ಗೆದ್ದು ಬಂದ್ರು ಅಂದ್ರೆ ಅವ್ರ ಕೊಂಬು ಮೇಲ್ ಬಂದ್ಬಿಡ್ತವೆ. ಅದೆಲ್ಲ ಅದು ರೂಢಿ ವಾಡಿಕೆ. ಅದು ಜನ ಮರಳೋ ಜಾತ್ರೆ ಮರಳೋ ಆ ತರ ನಡೆದಿದೆ ಈಗ. ಏನು ಮಾಡಕ್ಕಾಗಲ್ಲ, ನಾವೇನು ಮಾಡಕ್ಕಾಗಲ್ಲ. ಜನ ಮಾಡಿ ಜನ ಅನ್ಭವಿಸ್ಬೇಕಷ್ಟೇ. ನಾವೇನ್ ಮಾಡಕ್ಕಾಗ್ತದೆ? ನೀವು ಯಾವ MLAಗಳನ್ನ ಆಯ್ಕೆ ಮಾಡ್ಕೊತೀರಿ, ಆ ರೀತಿ ನಿಮ್ದು ನಡೆಯುತ್ತೆ. ನಾವು ಹೇಳಿದ್ರೆ ಕೇಳಲ್ಲ ಯಾರು ಜನ. ಒಳ್ಳೆ MLAನ ಆಯ್ಕೆ ಮಾಡ್ಕೊಂಡ್ರೆ ಅಂದ್ರೆ ಹೇಳಿದ್ರೆ ಕೇಳಲ್ಲ. ದುರಾದೃಷ್ಟವಂತರನ್ನ ಆಯ್ಕೆ ಮಾಡ್ಕೊತೀರಿ, ದುರಾದೃಷ್ಟವಂತಿಕೆ ಬರುತ್ತೆ. ಏನ್ ಮಾಡಕ್ಕಾಗತ್ತೆ? ನೀವು ಈಗ ಸಮಸ್ಯೆಗಳನ್ನ ಬಿಟ್ಟು ಎಲ್ಲೋ ಬಿಟ್ಕಿ ನಮ್ಮನ್ನು ಕೇಳ್ತೀರಾ? ಸರಿ ಸರ್, ಆಯ್ತು, ಆಮೇಲೆ ಮಾಡ್ತೀನಿ ಸರ್. ಓಕೆ.